ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ತುಂಬಾ ಸಿಂಪಲ್ ಆಗಿರುವಂತಹ ರಂಗೋಲಿ ಹಾಕಿದ್ದೀನಿ. ಹೇಗೆ ಕಾಣಿಸ್ತಾ ಇದೆ ನನ್ನ ರಂಗೋಲಿ ಇವತ್ತು? ಚೆನ್ನಾಗಿ ಕಾಣಿಸ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಬನ್ನಿ ಕಾಫಿ ಕುಡಿತಾ ಮತ್ತು ಏನೇನು ಪ್ರಿಪ್ರೇಷನ್ ಮಾಡ್ತೀನಿ ಅಂತ ನೋಡೋಣ. ಸೊ ಇವತ್ತು ಟಿಫನ್ಗೆ ಮಶ್ರೂಮ್ ಪಲಾವ್ ಮಾಡಿದ್ದೀನಿ. ಮಶ್ರೂಮ್ ಪಲಾವ್ ಜೊತೆ ಮಶ್ರೂಮ್ ಕಬಾಬ್ ಸಹ ಮಾಡಿದ್ದೀನಿ. ತುಂಬ ಕ್ರಿಸ್ಪಿಯಾಗಿತ್ತು ಕಬಾಬ್ ಅಂತೂ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ನೋಡೋಕ್ಕೆ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿತ್ತು. ಸೇವಂತಿಗೆ ಹೂವಿಂದ ಸಿಂಪಲ್ಲಾಗಿರುವಂತಹ ಒಂದು ಹಾರ ಪೋಣಿಸ್ತಾ ಇದ್ದೀನಿ. ಬನ್ನಿ ಯಾವ ಥರ ಪೋಣಿಸ್ತೀನಿ ಅಂತ ತೋರಿಸ್ಕೊಡ್ತೀನಿ ನಿಮಗೂ ಸಹ. ಚಿಕ್ಕದಾಗಿರುವಂತಹ ಕಡ್ಡಿ ತೊಗೊಂಡಿದ್ದೀನಿ. ಆ ಕಡ್ಡಿಗೆ ನಾವು ಹೂ ಕಟ್ತಿರಲ್ವ, ಸೊ ಆ ಥರ ನಾನು ಕಟ್ತಾಯಿದ್ದೀನಿ. ಈಗ ಆ ಥರ ಕಟ್ಟೋದ್ರಿಂದ ನಾವು ಹೂ ಪೋಣಿಸಿದ್ರೇನು ಬಿದೋಗೋದಿಲ್ಲ. ಸೊ ಆ ಹೂವಿನಲ್ಲಿ ಕಡ್ಡಿ ಬರುತ್ತಲ್ವ, ಅದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲ ಬೇಗ ಆಗುತ್ತೆ ಆ ಥರ ಕಟ್ ಮಾಡಿ ಇಟ್ಕೊಳೋದ್ರಿಂದ. ಸೊ ನಾನೀಗ ಎಲ್ಲನೂ ಪೋಣಿಸಿ ಇಡ್ತಾಯಿದ್ದೀನಿ. ಈಗ ಯೆಲ್ಲೋ ಕಲರ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಪನ್ನೀರ್ ಸೊಪ್ಪು ಹಾಕ್ತಾಯಿದ್ದೀನಿ. ಸೊ ಈ ಪನ್ನೀರ್ ಸೊಪ್ಪು ಹಾಕೋದ್ರಿಂದ ಸ್ಮೆಲ್ ಅಂತೂ ತುಂಬ ಚೆನ್ನಾಗಿರುತ್ತೆ ಮತ್ತು ನೋಡೋದಕ್ಕೂ ಅಷ್ಟೇ ತುಂಬ ಕಲರ್ಫುಲ್ಲಾಗಿ ಕಾಣಿಸುತ್ತೆ. ನೀವು ಸಹ ಇದೇ ಥರ ಟ್ರೈ ಮಾಡಿ ನೋಡಿ. ತುಂಬ ಸಿಂಪಲ್ಲಾಗಿ ಪೋಣಿಸ್ಬೋದು. ಮತ್ತು ಈಗ ರೋಸ್ ಹಾಕ್ತಾಯಿದ್ದೀನಿ. ಹೇಗೆ ಕಾಣಿಸ್ತಾ ಇದೆ? ಚೆನ್ನಾಗಿದೆ ಅಲ್ವಾ? ವೈಟ್ ಶಾಮಂತಿಗೆ ಹಾಕ್ತಾಯಿದ್ದೀನಿ. ಈಗ ತುಂಬ ಸಿಂಪಲ್, ಎಲ್ಲರೂ ಪೋಣಿಸ್ಬೋದು. ಅಷ್ಟು ಸಿಂಪಲ್ಲಾಗಿ ತೋರಿಸ್ತಾ ಇದ್ದೀನಿ ನಿಮಗೆ ಇವತ್ತು. ತುಂಬಾ ಇಷ್ಟ ಆಯಿತು ಈ ಥರ. ಜಾರ್ಗೆ ಸರ್ವ್ ಮಾಡ್ಕೊಂಬಿಡೋಣ. ಮೆಣಸು 1 ಸ್ಪೂನ್ ಆಗೋಷ್ಟು, ಕೊತ್ತಂಬರಿ ಸೊಪ್ಪು ಮನೆಯಲ್ಲೇ ಮಾಡಿರುವಂಥ ಧನಿಯಾ ಪೌಡ್ರ್ 3 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಮತ್ತು ಅದೇ ಪಾತ್ರೆನಾಗೆ ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಂಬಿಡೋಣ. ಮತ್ತು ಚಿಕನ್ ತೊಳೆದಿಟ್ಕೊಂಡಿರುವಂಥ ಚಿಕನ್ ಹಾಕಿದ್ದೀನಿ. ಉಪ್ಪು ರುಚಿಗೆ ತಕ್ಕಷ್ಟು. ಸೊ ಇದನ್ನೆಲ್ಲ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ ಹಾಗೆ ಆಯಿಲಲ್ಲೇ. ಈಗ ರುಬ್ಬಿರುವಂತಹ ಮಸಾಲೆನ ಹಾಕ್ತಾಯಿದ್ದೀನಿ. ಸೊ ಅದು ಈಗ ಕುದೀತಾ ಇದೆ. ಅರಿಶಿನದ ಪುಡಿ ಹಾಕಿದ್ದೀನಿ ಸ್ವಲ್ಪ. ಸೊ ಫೈನಲಿ ಈ ಥರ ರೆಡಿ ಆಗ್ತಾಯಿದೆ. ಫೈನಲಾಗಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.